ಅಂಗಳದಲ್ಲಿ ಸಂಪುಟದ ಚೆಂಡಿದೆ. ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆಗಿದೆ. ಇವತ್ತೇ ಅದು ರವಾನೆ ಆಗುತ್ತೆ. 11 ಗಂಟೆಗೆ ಬಹುತೇಕ ಲಿಸ್ಟ್ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರು ಕೈ ಸೇರಬಹುದು ಮತ್ತೆ ಮಾಧ್ಯಮದವರಿಗೆ ಸಿಗಬಹುದು ಅಂತೇಳಿ ನಿರೀಕ್ಷೆಗಳಿದೆ. ಇನ್ನು ತಳಮಳ ಆತಂಕ ಮುಂದುವರೆದಿದೆ. ಆ ಸಸ್ಪೆನ್ಸ್ ಕ್ಯಾರಿ ಓವರ್ ಆಗ್ತಾ ಇರೋದ್ರಿಂದ ಹಿರಿಯರಲ್ಲಿ ಆತಂಕ ಇದೆ, ಕಿರಿಯರಲ್ಲಿ ತಳಮಳ ಇದೆ. ಅಂದ್ರೆ ಹಿರಿಯರು ಕಿರಿಯರನ್ನ ಬ್ಯಾಲೆನ್ಸ್ ಮಾಡಿ ಪಟ್ಟಿಯಲ್ಲಿ ಹೆಸರುಗಳನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ನಿರೀಕ್ಷೆಗಳಿರೋದು. ಹಾಗಾದ್ರೆ ಈ ಸಂಪುಟದ ಸೂತ್ರ ಹೇಗಿದೆ, ಹೈಕಮಾಂಡ್ನ ಲೆಕ್ಕಾಚಾರ ಏನೇನಿದೆ? 20 ಸ್ಥಾನಗಳಿರೋದು, ಅದರಲ್ಲಿ ಬಹುತೇಕ 18 ಅವರು ಫಿಲ್ ಮಾಡಬಹುದು, 2 ಸ್ಥಾನಗಳನ್ನ ಖಾಲಿ ಹಾಗೆ ಇಡಬಹುದು ಅಂತ ಲೆಕ್ಕಾಚಾರಗಳು ನಡೀತಿದೆ ಅಂತ ಮಾಹಿತಿ ಇತ್ತು. ಹಾಗಾದ್ರೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಸಂಪುಟ ಸಸ್ಪೆನ್ಸ್ಗೆ ಇವತ್ತೇ ಬಹುತೇಕ ತೆರೆ ಬೀಳುತ್ತೆ. ಇನ್ನು ಸಿಎಂಗೆ ದೆಹಲಿ ನಾಯಕರು ಮಾಹಿತಿ ರವಾನೆ ಮಾಡಿದ್ದಾರೆ. ಇವತ್ತೇ ನೂತನ ಸಚಿವರ ಪಟ್ಟಿ ರವಾನೆ ಮಾಡುವಂತ ನಿರೀಕ್ಷೆ ಇದೆ. ಇವತ್ತೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಆಗಿದೆ. ಅಂದ್ರೆ ಬೇಕಾದಂತ ತಯಾರಿಗಳಾಗಿದೆ. ಆ ಲಿಸ್ಟ್ಗೋಸ್ಕರನೇ ಕಾಯ್ತಾ ಇರೋದು. ಅಕಸ್ಮಾತ್ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿಲ್ಲ ಅಂತಂದ್ರೆ ಬುಧವಾರ ಬಹುತೇಕ ನಡೆಯುವಂತ ನಿರೀಕ್ಷೆಗಳಿದೆ. ಇವತ್ತು ಬೆಳಗ್ಗೆ 10 ಗಂಟೆ ಅಥವಾ 11 ಗಂಟೆ ಒಳಗೆ ಆ ಪಟ್ಟಿ ರವಾನೆ ಮಾಡುವಂತ ಚಾನ್ಸಸ್ ಇದೆ. ಇವತ್ತು ಯಾವುದೇ ಕಾರ್ಯಕ್ರಮ ಸಿಎಂ ಹಾಕೊಂಡಿಲ್ಲ. ಇವತ್ತು ತಮ್ಮ ಸಮಯವನ್ನ ಸಿಎಂ ಕಾಯ್ದಿರಿಸಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹೈಕಮಾಂಡ್ನಿಂದ ಪಟ್ಟಿ ಬರುವಂತ ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಿಎಂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಲೆಕ್ಕಾಚಾರಗಳ ಬಗ್ಗೆ ನಾವು ಕಳೆದ ಒಂದು ವಾರದಿಂದ ಮಾತಾಡ್ತಲೇ ಇದ್ದೀವಿ. ಅಂದ್ರೆ ಆ ಪಟ್ಟಿ ಹೆಂಗೆ ಫೈನಲ್ ಆಗ್ಬೋದು, ಏನೆಲ್ಲ ಮಾನದಂಡಗಳಿರ್ಬೋದು, ಹಿರಿಯರು ಕಿರಿಯರನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೋದು, ಅಹಿಂದ ಸೂತ್ರ ಮತ್ತೊಂದು ಮಗದೊಂದು. ಬಟ್ ನಿರೀಕ್ಷೆ ಅಂತೆ ನೆನ್ನೆನೆ ಅದು ರವಾನೆ ಆಗಿರ್ಬೇಕಾಗಿತ್ತು. ಬಟ್ ಡಿಲೇ ಯಾಕೆ ಆಗ್ತಾ ಇದೆ? ಇವತ್ತು ಬರುವಂತ ನಿರೀಕ್ಷೆಗಳು ಏನೇನಿದೆ? ಶರ್ಮಿತಾ, ಈಗಾಗಲೇ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಅಳೆದು ತೂಗಿ ಈಗ 20 ಸ್ಥಾನಗಳ ಪೈಕಿ 18 ನೂತನ ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ನಾಯಕರು ಫೈನಲ್ ಅನ್ನ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆ ಒಂದು ಪಟ್ಟಿ ಕೂಡ ರವಾನೆ ಆಗುತ್ತೆ. ನೀವು ಹೇಳ್ತಾ ಇದ್ದೀರಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಸಂಪುಟ ಅನ್ನುವಂಥದ್ದು ಸಸ್ಪೆನ್ಸ್ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಹೆಸರನ್ನು ಘೋಷಣೆ ಮಾಡಿದ್ರು ಕೂಡ ಅದು ದೊಡ್ಡ ಮಟ್ಟದ ಅಸಮಾಧಾನಕ್ಕೂ ಕೂಡ ಕಾರಣವಾಗುತ್ತೆ. ಯಾಕಂದ್ರೆ ಈಗಾಗಲೇ 3 ವರ್ಷಗಳ ಕಾಲ ಸಿದ್ದರಾಮಯ್ಯ ಕೂಡ ಅಧಿಕಾರವನ್ನು ಕೂಡ ನಡೆಸಿದ್ದಾರೆ. ಇನ್ನು ಕೇವಲವಾಗಿ 20 ತಿಂಗಳು ಮಾತ್ರ ಡಿಕೆ ಶಿವಕುಮಾರ್ ಕೂಡ ಅಧಿಕಾರವನ್ನು ನಡೆಸ್ತಾರೆ. ಆ ಸಾಕಷ್ಟು ಆಕಾಂಕ್ಷಿಗಳು, ಬಹಳಷ್ಟು 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಕೂಡ ಕಸರತ್ತನ್ನು ಕೂಡ ಮಾಡಿದ್ರು. ಈಗ ಹೈಕಮಾಂಡ್ ನಾಯಕರು ಕೂಡ ಒಂದು ನಿರ್ಧಾರವನ್ನು ಕೂಡ ಮಾಡಿರುವಂತದ್ದು, ಹಿರಿಯರಿಗೆ ಬದಲಾಗಿ ಯುವಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ನಿಟ್ಟಿನಲ್ಲಿ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಹಿರಿಯರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಇವತ್ತಿನ ಕ್ಯಾಬಿನೆಟ್ ಪಟ್ಟಿಯಲ್ಲಿ ಹಿರಿಯರಿಗೆ ಕೈ ತಪ್ಪುವಂತ ಸಾಧ್ಯತೆ ಕೂಡ ಇದೆ. ಯುವಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಸಿಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಒಂದು ರೀತಿ ಯುವಕರು ತಳಮಳಗೊಳಗೊಂಡ್ರೆ, ಮತ್ತೊಂದು ಕಡೆ ಹಿರಿಯರು ಕೂಡ ಆತಂಕಗೊಂಡಿರುವಂತದ್ದು. ನಮಗೆ ಬರುವಂತ ದಿನಗಳಲ್ಲಿ 2 ವರ್ಷಗಳಲ್ಲಿ ಅಧಿಕಾರ ಸಿಕ್ಕಿಲ್ಲ ಅಂತಂದ್ರೆ ಮುಂದಿನ 2028 ಚುನಾವಣೆಯಲ್ಲಿ ಕೂಡ ಟಿಕೆಟ್ ಸಿಗಲ್ಲ ಅನ್ನೋದು ಆತಂಕದಲ್ಲಿ ಕೂಡ ಇರುವಂತದ್ದು. ಇದರ ನಡುವೆ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೂತನ ಸಚಿವರ ಪಟ್ಟಿ ಕೂಡ ಬರುತ್ತೆ. ಅದಾದ ಬಳಿಕವಾಗಿ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ನೂತನ ಸಚಿವರಿಗೆ 18 ಜನ ಸಂಭಾವ್ಯ ಸಚಿವರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಫೋನ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಸಂಜೆ 4 ಗಂಟೆ ಅಥವಾ 5 ಗಂಟೆ ಒಳಗಡೆ ಲೋಕಭವನದ ಗಾಜಿನ ಮನೆಯ ಒಳಗಡೆ ಅಲ್ಲಿ ಪದಗ್ರಹಣವನ್ನು, ಅಂದ್ರೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬನ್ನಿ ಅನ್ನೋ ಸೂಚನೆ ಕೊಡೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ಈಗ ಬೆಂಗಳೂರಿನಲ್ಲಿ ಬಿಡುಬಿಟ್ಟಿರುವಂತದ್ದು. ತಮ್ಮ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ದಿಢೀರಾಗಿ ಬನ್ನಿ ಅನ್ನುವಂಥದ್ದು. ಈಗಾಗಲೇ ರಾತ್ರಿ ಕೂಡ ಬಂದಿದ್ದಾರೆ. ಬೆಂಗಳೂರು ಕೂಡ ವಾಸ್ತವ್ಯ ಕೂಡ ಹೂಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪಟ್ಟಿ ಅಂತಿಮಗೊಂಡ ಬಳಿಕವಾಗಿ ಆಗ ಯಾರು ಸಚಿವರುಗಳ ಹೆಸರಿದೆ ಅವರಿಗೆ ಖುದ್ದು ಮುಖ್ಯಮಂತ್ರಿಗಳು ಫೋನ್ ಮಾಡೋದ್ರ ಮುಖಾಂತರವಾಗಿ ಸಂಜೆ 4 ಗಂಟೆ ಅಥವಾ 5 ಗಂಟೆ ಸುಮಾರಿಗೆ ಈಗ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಮುಖ್ಯಮಂತ್ರಿಗಳು ಇವತ್ತು ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಎಲ್ಲಾ ಕಾರ್ಯಕ್ರಮ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಕೂಡ ಇಲ್ಲ ಒಂದ್ ಕಡೆ ಕಾಯ್ದಿರಿಸಿಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮಗಳು ಕೂಡ ಇವತ್ತು ಹಾಕೊಂಡಿಲ್ಲ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪಟ್ಟಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಹಾಗಾಗಿನೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು. ಇವತ್ತು ಸಂಜೆ ಒಳಗಡೆ ಆಗತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಚರ್ಚೆ ನಡುವೆ ಇವತ್ತು ಬಹುತೇಕವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಶರ್ಮಿತಾ.